ಹೊಸ ವರ್ಷವನ್ನ ಸ್ವಾಗತಿಸೋಕೆ ಕ್ಷಣಗಣನೆ ಶುರುವಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಾಜ್ಯಾದ್ಯಂತ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಹುಬ್ಬಳ್ಳಿ, ಧಾರವಾಡ ಪೊಲೀಸ್ ಕಮಿಷನರೇಟ್ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಶಾಂತಿಯುತ ಸಂಭ್ರಮಾಚರಣೆ ನಿಟ್ಟಿನಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಸತತ 3 ದಿನ ಡ್ರಗ್ಸ್ ಪೆಡ್ಲರ್ ಪರೇಡ್ ಅನ್ನು ನಡೆಸಿ ಖಡಕ್ ವಾರ್ನ್ ಮಾಡಿದ್ದಾರೆ. ಜೊತೆಗೆ 1,000ಕ್ಕೂ ಹೆಚ್ಚಿನ ರೌಡಿ ಶೀಟರ್ಗಳ ಬೃಹತ್ ಪರೇಡ್ ಅನ್ನು ನಡೆಸಿದ್ದಾರೆ. ಹೊಸ ವರ್ಷ ಆಚರಣೆಗೆ ರಾಜ್ಯದ ಕರಾವಳಿಯಲ್ಲೂ ತಯಾರಿ ನಡೆದಿದೆ. ನಗರದಾದ್ಯಂತ ಇಂಡೋರ್ ಮತ್ತು ಔಟ್ಡೋರ್ ಸೆಲೆಬ್ರೇಷನ್ಗೂ ಸಿದ್ಧತೆಗಳು ನಡೀತಾ ಇದೆ. ಇತ್ತೀಚೆಗೆ ಡ್ರಗ್ಸ್ ಮಾಫಿಯಾ ಹಾವಳಿ ಹೆಚ್ಚಾಗಿರೋದ್ರಿಂದ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನೈತಿಕ ಪೊಲೀಸ್ಗಿರಿ ಮಾಡುವವರ ವಿರುದ್ಧವೂ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದೆ. ಉಡುಪಿಯಲ್ಲಿ ಮಧ್ಯರಾತ್ರಿ 12:30ರವರೆಗೆ ಹೊಸ ವರ್ಷ ಆಚರಣೆಗೆ ಅವಕಾಶ ಕೊಟ್ಟಿದ್ದು 10 ಗಂಟೆ ತನಕ ಮಾತ್ರ ಧ್ವನಿವರ್ಧಕ ಬಳಕೆಗೆ ಪರ್ಮಿಷನ್ ಇದೆ. ಇನ್ನು ಕಾಫಿನಾಡು, ಚಿಕ್ಕಮಗಳೂರು ಈಗಾಗಲೇ ಪ್ರವಾಸಿಗರಿಂದ ತುಂಬಿದ್ದು ರಾತ್ರಿ 10ರ ನಂತರ ಔಟ್ಡೋರ್ ಡಿಜೆಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ. ಮಂಡ್ಯದ ಕಾವೇರಿ ನದಿ ತೀರದಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಿದ್ದು ಸಾವು ನೋವು ತಡೆಗಟ್ಟೋಕೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ರಾಮನಗರ, ಕೋಲಾರದಲ್ಲೂ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ. ರೆಸ್ಪಾನ್ಸಿಬಲ್ ಆಗಿ ನೀವು ನಿಮ್ಮ ಮನೆ ಅಂಗಳದಲ್ಲಾಗಿರ್ಬೋದು ಅಥವಾ ಇತರ ಜಾಗದಲ್ಲಾಗಿರ್ಬೋದು ರೆಸ್ಪಾನ್ಸಿಬಲ್ ಆಗಿ ನೀವು ಬಿಹೇವ್ ಮಾಡಿ. ನಂತರ ಈ ಡ್ರಂಕ್ ಆ್ಯಂಡ್ ಡ್ರೈವಿಂಗನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಾವು ವಿಶೇಷ ತಂಡಗಳನ್ನು ನೇಮಕ ಮಾಡಿ ಇಡೀ ನಮ್ಮ ಕೋಲಾರ ಸುತ್ತಮುತ್ತ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸನ್ನು ರಾತ್ರಿ ಹಾಕ್ತಾ ಇರ್ತೀವಿ. ನಾವು 2 ಗಂಟೆ ತನಕ ಎಲ್ಲ ಆಫೀಸರ್ಸು ಸ್ಪೆಷಲ್ ರೌಂಡ್ಸಲ್ಲಿ ನಾವು ಇರ್ತೀವಿ. ಇಲ್ಲೇ ನಾವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರೋರನ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ. ಅದೇ ನಿಟ್ಟಿನಲ್ಲೇ ಈ ಎಲ್ಲ ರೆಸ್ಟೋರೆಂಟ್ಸ್ ಮತ್ತು ಇತರ ಮಾಲೀಕರಿಗೆ ನಾವು ಒಂದು ಮೀಟಿಂಗನ್ನು ಮಾಡಿ ಅವ್ರಿಗೆ ಆಲ್ರೆಡಿ ನಾವು ಇನ್ಸ್ಟ್ರಕ್ಷನ್ಸನ್ನು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಪೂರ್ವ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯುವಂತಿಲ್ಲ ಅಂತ ಎಲ್ಲರಿಗೂ ನಾವು ಕಟ್ಟುನಿಟ್ಟಾಗಿ ಇದನ್ನು ತಿಳಿಸಿದ್ದೀವಿ. ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಎಲ್ಲ ಶಾಂತಿಪ್ರಿಯ ನಾಗರಿಕರು ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋ ಅದರ ಜೊತೆಗೆ ಮಹಾನಗರ ಪಾಲಿಕೆಯ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ಅಗತ್ಯ ಇರುವಂಥ ಜಾಗಗಳಲ್ಲಿ CCTV ಏನಾದರೂ ಬೇಕಾದರೆ ಆ ಕೋರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ರಿಸರ್ವ್ ಪೊಲೀಸ್, ಹೋಮ್ ಗಾರ್ಡ್ ಎಲ್ಲ ಸೇರಿ ಸುಮಾರು 2,000 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಅತ್ಯುತ್ತಮ ತಂಡ ಕೊಡಬೇಕು. ನಮ್ಮ 112 ವ್ಯವಸ್ಥೆ ಏನಿದೆ ಇಡೀ ಕರ್ನಾಟಕದಲ್ಲಿ ಭಾಳ ಅತ್ಯುತ್ತಮ ವ್ಯವಸ್ಥೆಗಳಲ್ಲಿ ಒಂದು. ನಮ್ಮ ರೆಸ್ಪಾನ್ಸ್ ಟೈಮ್ ಲೆಸ್ ದೆನ್ 5 ಮಿನಿಟ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್. ಅಂದರೆ ಯಾವುದೇ ಒಂದು 112 ನೀವು ಕರೆ ಮಾಡಿದ ತಕ್ಷಣ ಅದು ಸ್ಥಳಕ್ಕೆ ರೀಚ್ ಆಗೋದು ಅರೌಂಡ್ 5 ಮಿನಿಟ್ಸ್ ಅಷ್ಟೇ ಹಿಡಿಯುತ್ತೆ. 20ಕ್ಕೂ ಹೆಚ್ಚು ವಾಹನಗಳು 112 ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತಂಡ, ಅದು 2 ವೀಲರ್ ಮೇಲಿರ್ಬೋದು, 4 ವೀಲರ್ ಮೇಲಿರ್ಬೋದು, ಅಥವಾ ಪಿಕೆಟ್ ಪಾಯಿಂಟ್ಸ್ ಇರ್ಬೋದು, ಚೆಕಿಂಗ್ ಪಾಯಿಂಟ್ಸ್ ಇರ್ಬೋದು, ಎಲ್ಲ ಕಡೆ ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಿಯೋಜನೆಗೊಂಡಿರುತ್ತೆ. ಈಗಾಗಲೇ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳನ್ನು ಹೆಚ್ಚುವರಿಯಾಗಿ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ, ಆಗ್ತಾ ಇದ್ದಾರೆ. ಮತ್ತು ನಂಬರ್ ಆಫ್ ಕೇಸಸ್ ಕೂಡ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. DJ ಅನ್ನೋವಂಥದ್ದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು, ಅದಕ್ಕೆ ಸೌಂಡ್ದು ಮಿತಿ ಇದೆ, ಸಮಯದ ಮಿತಿ ಇದೆ. ನಾವು ಕೂಡ ಅದೇ ರೀತಿ ನಮ್ಮದು ಕೋಆಪ್ರೇಷನ್ ಜೊತೆಗೆ ನಮ್ಮ ಬಂದೋಬಸ್ತ್ ಕೂಡ ಈಗ ಮಾಡಿದ್ದೀವಿ. ಜೊತೆಗೆ ಪ್ರತಿಯೊಂದು ಸಿಟಿದು ಭಾಗ ಕವರ್ ಆಗಲಿ ಅಥವಾ ಸಿಟಿಗೆ ಸೆಕ್ಟರ್ಸಲ್ಲಿ ಡಿವೈಡ್ ಮಾಡಿ ಅಲ್ಲಿ ಸೆಕ್ಟರ್ ಪೆಟ್ರೋಲಿಂಗ್ ಆಫೀಸರ್ಸ್ಗೆ ನೇಮಕ ಮಾಡಿದ್ದೀವಿ. ಅದರಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಅವರು ನಿರಂತರವಾಗಿ ಪೆಟ್ರೋಲಿಂಗಲ್ಲಿ ಇರ್ತಾರೆ. 3ನೇದು ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ನಾಕಾ ನಾವು ಕಟ್ಕೊಡ್ತೀವಿ. ಅಲ್ಲಿ ನಾಕಾದಲ್ಲಿ ನಮ್ಮ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಅಧಿಕಾರಿಗಳು, ಸಿಬ್ಬಂದಿಗಳು ಇರ್ತಾರೆ. ಸೊ ದಟ್ ಅಂಥ ಜಾಗದಲ್ಲಿ ಯಾರು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆಗಲಿ ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು. ಯಾರು ಮಾಡಿದರೆ ಅವ್ರ ಮೇಲೆ ನಾವು ಈಗ ಮಷಿನ್ಸಿಂದ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ನಮ್ಮ ಡ್ರಗ್ಸ್ ಟೀಮ್ಗೆ ಫಾರ್ಮ್ ಮಾಡಿದ್ವಿ. ಪ್ರತಿಯೊಂದು ಉಪವಿಭಾಗದಲ್ಲಿ ಒಂದು ಡ್ರಗ್ ಟೀಮ್ ಕೆಲಸ ಮಾಡ್ತಾಯಿದೆ. ಜೊತೆಗೆ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಕೂಡ ಅದರಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಪರಿಣಾಮ ಈ ವರ್ಷ ನಾವು ನೋಡಿದ್ದೀವಿ. ಕಳೆದ ವರ್ಷ 300 ಕೇಸಸ್ ಇತ್ತು, ಈ ವರ್ಷ ನಾವು 1000ಕ್ಕಿಂತ ಹೆಚ್ಚು ಕೇಸಸ್ ದಾಖಲೆ ಮಾಡಿದ್ದೀವಿ. ಜೊತೆಗೆ ಡ್ರಗ್ಸ್ ಸೀಸರ್ ಕೂಡ ಕಳೆದ ವರ್ಷಕ್ಕಿಂತ ಹೆಚ್ಚು ಒಂದು 3 ಟೈಮ್ಸ್ ನಾವು ಹೆಚ್ಚು ಡ್ರಗ್ಸ್ ಸೀಸರ್ ಮಾಡಿದ್ದೀವಿ. ಕಳೆದ ವರ್ಷ 2 ಕೋಟಿದು ಸೀಸರ್ ಇತ್ತು, ಈ ವರ್ಷ 7.25 ಕೋಟಿದು ಸೀಸರ್ ಇದೆ. ಮಧ್ಯರಾತ್ರಿ 12:30 ತನಕ ಎಲ್ಲ ಕಡೆಯೂ ಅವಕಾಶ ಕೊಡಲಾಗಿದೆ. ಆದರೆ ಇದು ಲೌಡ್ ಸ್ಪೀಕರ್ ಅಥವಾ ಸೌಂಡ್ ಸಿಸ್ಟಮ್ಸನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದನ್ವಯ 10 ಗಂಟೆಗೆ ಅದನ್ನು ಬಂದ್ ಮಾಡಿಸಿ ಯಾರು ಪಾರ್ಟಿ ಆರ್ಗನೈಸರ್ಸ್ ಇದ್ದಾರೆ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಆವತ್ತಿನ ದಿವಸ ಹೊಸ ವರ್ಷ ಸಂದರ್ಭದಲ್ಲಿ ಹಿಂದಿನ ವರ್ಷಗಳನ್ನೆಲ್ಲ ಅನಲೈಸ್ ಮಾಡಿದಾಗ ಅವತ್ತಿನ ದಿವಸ ಆಕ್ಸಿಡೆಂಟ್ಸ್ ಭಾಳ ಕಡೆ
ಆಗೋದು ಕಂಡು ಬಂದಿದೆ. ಆದ್ದರಿಂದ ಸಾರ್ವಜನಿಕರು 2 ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಬೇಕು. ಅದೇ ರೀತಿ 4 ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ಸೀಟ್ ಬೆಲ್ಟನ್ನು ಉಪಯೋಗಿಸಬೇಕು. ಪಾರ್ಟೀಸ್ ನಡೀತಾ ಇದೆಯಾ, ರೇವ್ ಪಾರ್ಟೀಸ್ ನಡೀತಾ ಇದೆಯಾ ಎಂಬುದ್ರ ಬಗ್ಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಅವರು ಅಪಾರ್ಟ್ಮೆಂಟ್ಸು ಮತ್ತು ಹೋಮ್ ಸ್ಟೇಸು ಅಥವಾ ಇತರ ಜಾಗಗಳಲ್ಲಿ ಎಲ್ಲಿ ಈ ಥರ ಪಾರ್ಟೀಸ್ ನಡೆಯುತ್ತೋ ಅದನ್ನು ಹೋಗಿ ರೈಡ್ ಮಾಡ್ತಾರೆ. ಯಾರಿಗೆ ಸಾರ್ವಜನಿಕರಿಗೆ ಯಾವುದೇನೋ ಇನ್ಫಾರ್ಮೇಷನ್ ಇದ್ದರೆ ತಕ್ಷಣವೇ 112ಗೆ ಕರೆ ಮಾಡುವಂತೆ ಕೋರಿದೆ. ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಸ್ಟ್ರಿಕ್ಟಾಗಿ ಅದರ ಮೇಲೆ ಕ್ರಮ ತಗೊಳ್ತೀವಿ. ಇನ್ನು ಹೊಸ ವರ್ಷಕ್ಕೆ ಎಲ್ಲೆಡೆ ಪೊಲೀಸರು ಸಹ ಹೈ ಅಲರ್ಟ್ ಆಗಿದ್ದಾರೆ. ರಾಜ್ಯದಾದ್ಯಂತ ಪೊಲೀಸರು ಬಿಗಿ ಬಂದೋಬಸ್ತನ್ನ ವ್ಯವಸ್ಥೆ ಮಾಡಿದ್ದಾರೆ. ಶಾಂತಿಯುತ ಸಂಭ್ರಮಾಚರಣೆ ನಿಟ್ಟಿನಲ್ಲಿ ಕಮಿಷನರೇಟ್ ಸತತ 3 ದಿನ ಡ್ರಗ್ ಪೆಡ್ಲರ್ಸ್ಗಳ ರೇಡ್ ಅನ್ನ ಮಾಡಿದ್ದಾರೆ, ಪರೇಡ್ ಅನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಸೆಲೆಬ್ರೇಷನ್ಗೆ ಅಂದ್ರೆ ಇಂತಿಂತ ಈ ರೀತಿನಲ್ಲೇ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ನಡೆಯೋ ನಿಟ್ಟಿನಲ್ಲಿ ಅವರು ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾತ್ರಿ 10 ಗಂಟೆ ತನಕ ಮಾತ್ರ ಧ್ವನಿವರ್ಧಕ ಬಳಕೆ ಮಾಡಬೇಕು. ಈ ರೀತಿಯ ಒಂದಷ್ಟು ಗೈಡ್ಲೈನ್ಸ್ ಅನ್ನ ರಾಜ್ಯದಾದ್ಯಂತ ಪೊಲೀಸರು ನೀಡಿದ್ದಾರೆ.